ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಶಿಲ್ಪಶ್ರೀ ಅಡುಗೆ ಮನೆ. ಇವತ್ತು ನಾನು ಒಂದು ಸೂಪರ್ ಆಗಿರುವಂಥ ಸಾಂಬಾರ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅವರೆಕಾಳು ಸೀಸನ್ಗೋಸ್ಕರ ಅವರೆಕಾಳು ಹುಳಿ ಸಾಂಬಾರನ್ನ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಬನ್ನಿ, ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಳ್ಳೋಣ. ಕುಕ್ಕರ್ನ ತಗೊಂಡು ಅದಕ್ಕೆ ಬಿಡಿಸಿಟ್ಟಿರುವಂಥ ಅವರೆಕಾಳು ಒಂದು ಬಟ್ಲು ಅಥವಾ ಅರ್ಧ kg ಅಂತ ತಗೊಳ್ಳೋಣ. ಅದಕ್ಕೆ ಒಂದು 4 ಹಸಿಮೆಣಸಿನಕಾಯಿ ಮತ್ತು ಒಂದು 3 ಟೊಮೆಟೊ. ನನಗೆ ಹುಳಿ ಟೊಮೊಟೊ ಸಿಕ್ಕಿಲ್ಲ, ನೀವು ಹುಳಿ ಟೊಮೊಟೊ ಸಿಕ್ಕಿದ್ರೆ ಹಾಕ್ಕೊಳ್ಳಿ. ಮತ್ತು ಒಂದು ಆಲೂಗೆಡ್ಡೆ ಕಟ್ ಮಾಡಿರೋವಂಥದ್ದು. ಅದಕ್ಕೆ 3 ಲೋಟ ನೀರನ್ನು ಸೇರಿಸ್ಕೊಳ್ಳಿ. ನೀರು ಹಾಕಿದಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳಿ, ಕೊನೆಗೆ ಬೇಕಾದರೆ ಹಾಕ್ಕೊಳ್ಬೋದು. ಮತ್ತು ಒಂದು 1/4 ಚಮಚ ಅರಿಶಿಣದ ಪುಡಿ. ಇದಿಷ್ಟನ್ನು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಬೇಕು. ಇದನ್ನು ಒಂದು 2 ವಿಷಲ್ ಬರೋವರೆಗೂ ಬೇಯಿಸ್ಕೊಳ್ಬೇಕು. ನೋಡಿ, 2 ವಿಷಲ್ಸ್ ಆಗಿದೆ. ಇವಾಗ ನಾವು ಅದು 2 ವಿಷಲ್ ಆದಮೇಲೆ ಪ್ರೆಷರ್ ಹೋದ್ಮೇಲೆ ಕುಕ್ಕರ್ ಮುಚ್ಚಳನ ತೆಗಿಬೇಕು. ಪ್ರೆಷರ್ ಏನು ತೆಗಿಯೋ ಅವಶ್ಯಕತೆ ಇಲ್ಲ, ಪ್ರೆಷರ್ ಕಂಪ್ಲೀಟ್ಲಿ ಹೋದ್ಮೇಲೆ ತೆಗೀರಿ. ತೆಗೆದಿದ್ದಾದಮೇಲೆ ನಾವು ಅದರೊಳಗೆ ಟೊಮೊಟೊನ ಹಾಗೆ ಉಂಡೆ ಆಗಿ ಹಾಕಿರ್ತೀವಲ್ಲ, ಉಂಡೆ ಬೆರೆಸ್ಗೆ, ಆ ಟೊಮೊಟೊನ ಎತ್ತಿ ಪಕ್ಕದಲ್ಲಿ ಇಟ್ಕೋಬೇಕು. ಅದಕ್ಕೆ ಸ್ವಲ್ಪ ಕಾಳನ್ನ ಕೂಡ ಎತ್ತಿಡ್ಕೊಳ್ಳಿ. ನೆಕ್ಸ್ಟು ಒಂದು ಪ್ಯಾನ್ನ ಬಿಸಿಗೆ ಇಟ್ಕೊಳ್ಳೋಣ. ಅದಕ್ಕೆ 1 ಚಮಚ ಎಣ್ಣೆನ ಹಾಕ್ಕೊಳ್ಳೋಣ. 1 ಅಥವಾ 2 ಚಮಚ ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ 1 ಈರುಳ್ಳಿ ಕಟ್ ಮಾಡಿರೋ ಅಂಥದ್ದು ಮತ್ತು 1 ಬೆಳ್ಳುಳ್ಳಿ, ಅಂದರೆ ಒಂದು 15 ಇಲ್ಕು ಬಿಡಿಸಿಟ್ಟಿರುವಂಥದ್ದು, ಸಿಪ್ಪೆ ತೆಗೆದಿರೋವಂಥದ್ದು, ಮತ್ತು ಒಂದು 2 ಖಾರ ಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ, ಒಂದು 2 ಅಥವಾ 3 ಖಾರ ನೋಡ್ಕೊಂಡು ನೀವು ಹಾಕ್ಕೋಬೋದು, ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಇದನ್ನು ನೋಡಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಈ ರೀತಿ. ಇವಾಗ ಇದನ್ನು ಪಕ್ಕದಲ್ಲಿ ಇಟ್ಕೊಳ್ಳೋಣ, ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ನ ತಗೊಳ್ಳಿ. ಅದಕ್ಕೆ ನಾವು ಹುರಿದಿಟ್ಟಿರೋ ಅಂಥ ಈರುಳ್ಳಿ, ಬೆಳ್ಳುಳ್ಳಿ, ಕೆಂಪು ಮೆಣಸಿನ್ಕಾಯಿ, ಮತ್ತು ಅದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಮತ್ತು ಒಂದು ಅರ್ಧ ಚಮಚ ಜೀರಿಗೆ, ಹಾಗೆಯೇ ನಾವು ಎತ್ತಿಟ್ಕೊಂಡಿದ್ದೀವಲ್ಲ ಟೊಮೊಟೊ ಮತ್ತು ಕಾಳು ಮತ್ತು ಹಸಿಮೆಣಸಿನ್ಕಾಯಿ ಕೂಡ ನೀವು ಎತ್ತಿಡ್ಕೊಂಡು ರುಬ್ಬಕ್ಕೆ ಹಾಕ್ಕೊಂಬಿಡಿ. ಇವಾಗ ಇದಿಷ್ಟನ್ನು ರುಬ್ಕೊಳ್ಳೋಣ ನುಣ್ಣಗೆ, ಅಂದರೆ ತೀರಾ ನೈಸಾಗಿ ಬೇಡ, ಸ್ವಲ್ಪ ತರಿಯಾಗಿರಲಿ, ಆ ರೀತಿಯಲ್ಲಿ ರುಬ್ಕೋಬೇಕು. ನೋಡಿ, ಈಗ ಈ ಹದದಲ್ಲಿದೆ. ಈಗ ರುಬ್ಬಿರೋ ಅಂಥ ನಾವು ಮಿಕ್ಸ್ಚರ್ನ ಈಗ ಕಾಳಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರಬೇಕು. ಇದಕ್ಕೆ ನಾವು ಒಂದು 2 ರಿಂದ 3 ಬದನೆಕಾಯಿ, ಕಟ್ ಮಾಡಿರೋ ಅಂಥ ಬದನೆಕಾಯಿನ ಸೇರಿಸ್ಕೊಳ್ಳೋಣ. ಬದನೆಕಾಯಿ ಹಾಕ್ಕೋಬೇಕು. ಹುಳಿ ಸಾಂಬಾರಿಗೆ ಆಲೂಗೆಡ್ಡೆ ಬದನೆಕಾಯಿ ತುಂಬಾ ಮುಖ್ಯ, ಸ್ಕಿಪ್ ಮಾಡಲೇಬೇಡಿ. ಅದೆರಡನ್ನೂ ಮಿಸ್ ಮಾಡ್ದಿರೆ ಹಾಕ್ಕೊಳ್ಳಿ, ಅದೆರಡು ತರಕಾರಿ ತುಂಬಾ ಮುಖ್ಯ. ಇವಾಗ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಒಂದು 5 ರಿಂದ 10 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳಿ. ಬೆಂದಿದ್ದಾದಮೇಲೆ, ಕಂಪ್ಲೀಟ್ಲಿ ಬೆಂದಿದೆ ಅಂತ ಗೊತ್ತಾದಮೇಲೆ, ಒಂದು ಅರ್ಧ ಚಮಚ ಧನಿಯಾ ಪುಡಿ, 1.5 ಚಮಚ ಸಾಂಬಾರು ಪುಡಿ, ಖಾರ ನೋಡಿ ಸಾಂಬಾರು ಪುಡಿನ ಹಾಕ್ಕೊಳ್ಳಿ, 1.5 ಅಥವಾ 2 ಚಮಚ. ಸೊ ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ನೀವು ಸಾಂಬಾರು ಪುಡಿ ಹಾಕಿದಾಗಲೇ ಒಂದು ಕಡೆ ಕುದಿಯೋಕೆ ಇಟ್ಕೊಬಿಟ್ಟು ಇನ್ನೊಂದು ಕಡೆ ಒಗ್ಗರಣೆಗೆ ಇಟ್ಕೊಬಿಡಿ. ಆ ರೀತಿ ಮಾಡ್ಕೊಳ್ಳಿ. ಸಾಂಬಾರು ಪುಡಿ ಹಾಕಿದ್ದೆ ನಾವು ಒಗ್ಗರಣೆ ಕೂಡ ಇಟ್ಕೊಳ್ಬೇಕು. ನೋಡಿ, ಇವಾಗ ಇದನ್ನು ಒಂದು ಸ್ಟವಲ್ಲಿ ಇಟ್ಕೊಳ್ಳೋಣ, ಒಗ್ಗರಣೆ ಒಂದು ಸ್ಟವಲ್ಲಿ ಮಾಡ್ಕೊಳ್ಳೋಣ. ನೆಕ್ಸ್ಟು ಒಗ್ಗರಣೆಗೆ ಒಂದು ಪ್ಯಾನ್, ನಾವು ಫ್ರೈ ಮಾಡಿರ್ತೀವಲ್ಲ ಅದೇ ಪ್ಯಾನ್ನ ಇಟ್ಕೊಳ್ಳೋಣ. ಒಂದು 2 ರಿಂದ 3 ಚಮಚ ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾದ ನಂತರ ಒಂದು ಅರ್ಧ ಚಮಚ ಸಾಸಿವೆ ಎಲ್ಲ ಚಿಟಪಟ ಸಿಡಿಬೇಕು. ಆ ಸಾಸಿವೆ ಸಿಡಿದಿದ್ದಾದಮೇಲೆ ಒಂದು ಈರುಳ್ಳಿ ಮತ್ತು 1 ರಿಂದ 2 ಕಡ್ಡಿಯಷ್ಟು ಕರಿಬೇವು ಹಾಕಿ ಫ್ರೈ ಮಾಡ್ಕೊಳ್ಳಿ. ಇದು ಕೂಡ ಅಷ್ಟೇ, ಸಾಫ್ಟಾಗಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಒಗ್ಗರಣೆನ. ಸೊ ಕುದೀತಾ ಇರುವಂಥ ಸಾಂಬಾರಿಗೆ ಒಗ್ಗರಣೆ ಹಾಕಿಬಿಟ್ಟು ಸ್ಟವ್ ಆಫ್ ಮಾಡ್ಕೊಳ್ಳಿ. ನಾನು ವಿಡಿಯೋಗೋಸ್ಕರ ನೋಡಿ ಬಟ್ಲಲ್ಲಿ ಆಲ್ರೆಡಿ ಸಾಂಬಾರನ್ನ ಹಾಕಿ ಅದಕ್ಕೆ ಒಗ್ಗರಣೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಒಗ್ಗರಣೆ ಹಾಕಿದ್ಮೇಲೆ ಸಾಂಬಾರನ್ನ ಕುದಿಸ್ಲೇಬಾರ್ದು. ಒಗ್ಗರಣೆ ಹಾಕಿದ ತಕ್ಷಣ ಸ್ಟವ್ನ ಆಫ್ ಮಾಡಿಬಿಡಿ, ಆವಾಗಲೇ ಸೂಪರ್ ಟೇಸ್ಟು. ನೋಡಿದ್ರಲ್ಲ, ಅವರೆಕಾಳು ಸೀಸನ್ಗೆ ಸೂಪರ್ ಆಗಿರೋಂಥ ಅವರೆಕಾಳು ಹುಳಿ ಸಾಂಬಾರು ಹೇಗೆ ಮಾಡೋದು ಅಂತ ಖಂಡಿತ ಟ್ರೈ ಮಾಡಿ ನೋಡಿ. ನೋಡಿದ್ಮೇಲೆ ಲೈಕ್ ಮಾಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಮತ್ತು ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.